ಮನೆ ತುಂಬ ಈ ಥರ ಪಾತ್ರೆ ಹರಡ್ಕೊಳಕ್ಕೆ ಕಾರಣ ಏನಂತ ಹೇಳಿದರೆ, ಅಟ್ಟದಲ್ಲಿ ಗೆದ್ಲು ಹಿಡಿದ್ಬಿಟ್ಟಿತ್ತು. ನೋಡಿದಾಗಲೇ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೆಲ್ಪಿಗೆ ಕರೆದ್ರೆ ಅವರು ಅರ್ಧಂಬರ್ಧ ಮಾಡಿ ಹೋದ್ರು. ನಮ್ದು ಇನ್ನೇನು ನಾವೇ ಮಾಡ್ಕೋಬೇಕು ಅಂದ್ಕೊಂಡು ಒಂದು 3-4 ಮೊರ ಮಣ್ಣೆಲ್ಲ ಎತ್ತು ಬಾಚಾಕಿ ಆ ಜಾಗನೆಲ್ಲ ನೀಟ್ ಮಾಡಿ ಒರೆಸೋ ತನಕ ಸಾಕಾಗೋಗ್ಬಿಟ್ಟು ಅಷ್ಟೊತ್ತಿಗೆ ನೀರು ಬಿಟ್ಟಿದ್ರು. ಇನ್ನು ನೀರು ತುಂಬಿಲ್ಲ ಅಂದರೆ ಕುಡಿಯೋಕ್ಕೆ ನೀರಿಲ್ಲ ಅಂತೇಳಿ ಕುಡಿಯೋಕ್ಕೆ ನೀರೆಲ್ಲ ತುಂಬಿಕೊಂಡೆ. ಮೆಣಸಿನ್ಕಾಯಿ ಬೀಜ ಹಾಕಿದ್ವಿ, ಅದೆಲ್ಲ ಸಸಿ ಆಗಿತ್ತು ಅಂಥೇಳಿ ನಮ್ಮ ಮನೆಯವರೆಲ್ಲ ಗಿಡ ನೆಡ್ತಾಯಿದ್ರು. ನನಗೆ ಸುಮ್ಮನಿರೋಕ್ಕಾಗ್ದಲೇ ನನ್ನ ತಲೆ ಮೇಲೆ ನಾನೇ ಕೆಲಸ ಎಳ್ದಾಕೊಂಡಂಗೆ ಇವತ್ತು ಕತೆ ಆಯಿತು. ಪಾತ್ರೆ ತುಂಬ ಲಾಟ್ ಬಿದ್ದುಬಿಟ್ಟಿತ್ತು. ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ಒಣಗಾಕಿ ಕೆಲಸ ಮಾಡ್ಕೊಳ್ಳೋ ತನಕ ಸುಸ್ತಾಗ್ಬಿಡ್ತು. ಒಂದೇ ಉಸಿರಿಗೆ ಮಾಡಬೇಕಲ್ವ. ಇಲ್ಲಿ ನೋಡಿದರೆ ಅತ್ತೆನೂ ಅಳಿಯಾನೂ ಸೇರ್ಕೊಂಡು ಅಲ್ಲಲ್ಲಿರೋ ಕಸ ಎಲ್ಲ ಸೇರಿಸಿ ಬೆಂಕಿ ಹಾಕ್ಕೊತಾ ಇದ್ದಾರೆ. ಹೊರಗಿನ ಕೆಲಸ ಎಲ್ಲ ಮುಗಿದ್ಮೇಲೆ ಒಳಗಿಂದೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಒಂದು ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸ್ಕೊಡು, ಪೂಜೆ ಮಾಡಬೇಕು ಅಂತ ಹೇಳಿದರು ಅಂತ ನೆಲ ಒರೆಸಿ ಕಸ ಗುಡಿಸಿ ಹಾಸಿಗೆ ಎಲ್ಲ ಜೋಡಿಸಿಟ್ಟೆ. ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಹಾಗಾಗಿ ದೋಸೆ ಮತ್ತು ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೆ. ನಾನು ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ನಮ್ಮ ಮನೆಯವ್ರಿಗೆ ಮಗನ ಕೊಟ್ಟೆ. ಮತ್ತು ಯಾರೋ 2 ಟಾಪ್ ಕೊಟ್ಟಿದ್ರು ಸೈಡ್ ಹೊಲಿಗೆ ಹಾಕಬೇಕು ಅಂಥೇಳಿ. ಹಾಗಾಗಿ ಮಿಷಿನ್ ಮೇಲೆ ಕೂತ್ಕೊಂಡೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ಥರ ಇನ್ನೂ ವ್ಲಾಗ್ಸ್ ನೋಡಬೇಕು ಅಂದರೆ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ.